ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಚು, ನೀವು ನೋಡ್ತಿದ್ದೀರಿ ಮಂಚು ಸ್ಟೋರೀಸ್. ಫ್ರೆಂಡ್ಸ್, ಸಂಜು ಸ್ಯಾಮ್ಸನ್ ಮತ್ತು ಜಾಸ್ ಬಟ್ಲರ್ ಅವರು ನಮ್ಮ ಆರ್ ಸಿ ಬಿ ತಂಡದ ಬಾಲರ್ಗಳ ಬೆವರಿಳಿಸಿದ್ದಾರೆ ಅಂತ ಹೇಳಬಹುದು. ನಮ್ಮ ಆರ್ ಸಿ ಬಿ ತಂಡ ಈ ಪಂದ್ಯವನ್ನು ಆರಾಮಾಗಿ ಗೆಲ್ತಾ ಇತ್ತು ಜಾಸ್ ಬಟ್ಲರ್ ಅವರು ವಿಕೆಟ್ ತೆಗೆದಿದ್ದರೆ. ಆದರೆ ಈ ಪಂದ್ಯದಲ್ಲಿ ಆಗಲಿಲ್ಲ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ಈ ಪಂದ್ಯದ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದರೆ ನಿಮಗೆ ತಕ್ಷಣ ನೋಡ್ಸ್ಕೊಂಬರುತ್ತೆ. ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲ್ಯಾಕ್ ಫ್ರೆಂಡ್ಗೆ ಮಾಡ್ಕೊಳ್ಳಿ. ಏನು ತಡ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ಈ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಸೋಲಲು ಮುಖ್ಯ ಕಾರಣ ನಮ್ಮ ಆರ್ ಸಿ ಬಿ ತಂಡದ ಬೌಲರ್ಗಳು ಅಂತ ಹೇಳ್ಬೋದು. ಈ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಐದು ಓವರ್ಗಳ ಮಟ್ಟ ನಮ್ಮ ಆರ್ ಸಿ ಬಿ ತಂಡದಲ್ಲೇ ಇತ್ತು ಈ ಪಂದ್ಯ. ಯಾಕೆಂದರೆ ನಮ್ಮ ಆರ್ ಸಿ ಬಿ ತಂಡ 5 ಓವರ್ಗಳ ತನಕ ಜಾಸ್ತಿ ರನ್ನನ್ನು ನೀಡ್ತಾ ಇಲ್ಲ. ಆದರೆ ಪಾಪ್ ಡುಪ್ಲೆಸಿ ಅವರು 6ನೇ ಓವರ್ನಲ್ಲಿ ಮಯಾಂಕ್ ಡಗಾರ್ ಅವರನ್ನು ಇಳಿಸುತ್ತಾರೆ. ಅವರು 20 ರನ್ಗಳನ್ನು ಹೊಡೆಸ್ಕೋತಾರೆ. 20 ರನ್ಗಳನ್ನು ಹೊಡೆಸ್ಕೊಂಡ್ರೆ ಈ ಪಂದ್ಯದಲ್ಲಿ ಚೇಜಿಂಗ್ ಮಾಡಲು ಅವರಿಗೆ ಭಾಳಷ್ಟು ಈಜಿ ಆಯಿತು ಅಂತ ಹೇಳ್ಬೋದು. ಜಾಸ್ ಬಟ್ಲರ್ ಅವರು ಮಯಾಂಕ್ ಡಗಾರ್ ಅವರಿಗೆ 20 ರನ್ನನ್ನು ಬಾರಿಸುತ್ತಾರೆ. ಇನ್ನು ಇದನ್ನು ನೋಡಿ ವಿರಾಟ್ ಕೊಹ್ಲಿ ಅವರು ಪಾಪ್ ಡುಪ್ಲೆಸಿ ಅವರಿಗೆ ಹೇಳುತ್ತಿರುತ್ತಾರೆ, ನೀವು ನೆಕ್ಸ್ಟ್ ಬಾಲರ್ನ ಇಳಿಸಬೇಕಾಗಿತ್ತು, ಈಗ ಸ್ಪಿನ್ನರನ್ನು ಇಳಿಸಬಾರ್ದಿತ್ತು ಅಂತ ವಿರಾಟ್ ಕೊಹ್ಲಿ ಅವರು ಪಾಪ್ ಡುಪ್ಲೆಸಿ ಅವರಿಗೆ ಕೈ ಮಾಡಿ ಹೇಳ್ತಾ ಇರುತ್ತಾರೆ. ಇನ್ನು ಫ್ರೆಂಡ್ಸ್, ಈ ಪಂದ್ಯವನ್ನು ನಮ್ಮ ಆರ್ ಸಿ ಬಿ ತಂಡ ಸೋತಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.